Hello, hi, namaste. So, welcome back to basic learning classes. So, in a last class, I have taught you. Okay. So, in a last class, I have taught you a reading method of K and L. Okay. What I thought K and L. How to read. I shown you in the last previous video. If you have not seen, you can go through my videos. You will get there. ಸೊ ಇವಾಗ ನೋಡಿ ಲಾಸ್ಟ್ ಕ್ಲಾಸಲ್ಲಿ ಕೆ ಮತ್ತು ಎಲ್ಲನ್ನು ನಾನು ರೀಡಿಂಗನ್ನು ಕಂಪ್ಲೀಟ್ ಮಾಡಿಸಿದ್ದೆ. ಓಕೆ, ಸೊ ಹಿಯರ್ ಯು ಆರ್ ಸೀಯಿಂಗ್. ಸೊ ಕೆ ಫಾರ್, ವಾಟ್ ಈಸ್ ಕೆ ಫಾರ್? ಕೆ ಫಾರ್ kangaroo. Yes, so what I told you, just to close it, just to show the picture, and then ಅವ್ರಿಗೆ ಹೇಳ್ತಾ ಹೋಗ್ಬೇಕು. ಓಕೆನಾ? ಕೆ ಫಾರ್ ಕಂಗಾರು. ದಿಸ್ ಇಸ್ ಫಸ್ಟ್ಗೆ ದಿಸ್ ಇಸ್ ಅ ಕ್ಯಾಪಿಟಲ್ ಕೆ ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಕೆ. ಓಕೆ, ಕ್ಯಾಪಿಟಲ್ ಕೆ, ಸ್ಮಾಲ್ ಕೆ ನೋಡೋದಕ್ಕೆ ಸೇಮ್ ಇದೆ, ಬಟ್ ಏನು ಕ್ಯಾಪಿಟಲ್ ಕೆ ಈಸ್ ಬಿಗರ್ ದೆನ್ ದ ಸ್ಮಾಲ್ ಕೆ. ಓಕೆ, ದ ಸೈಜ್ ಡಿಫರೆನ್ಸಸ್ ಆರ್ ದೇರ್ ವೈಲ್ ರೈಟಿಂಗ್. ಓಕೆ, ವೈಲ್ ರೈಟಿಂಗ್ you will get lines. Okay, 4 lines you will get. So there is a method, and from which line to which line you have to write. So I will tell you in the writing method. Okay, means today I will inform you. This much enough. So now here you are seeing many of them given here. K for keyboard, K for kingfisher, K for keys, K for cattle. So I already explained in the last class. So now we will move to L. L also I completed. L for lion. Okay, I told you L for lion. This is a capital L and a small l. This is a capital L and a small l. Here they given many things. So ಬಹಳಷ್ಟು ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ. L for lotus, ಕಮಲು. L for ladder, ಏಣಿ. L for leaf, ಎಲೆ. L for lamp, ನಮ್ಮ ಕನ್ನಡದಲ್ಲಿ ಏನಂತೀವಿ, ಕಂದೀಲು. ಓಕೆನಾ? ಲ್ಯಾಂಪ್ ಅಂದರೆ ಕಂದೀಲು, ಆವಾಗ ಹಳ್ಳಿ ಭಾಷೆಯಲ್ಲಿ ಅನ್ನೋದು. ಓಕೆನಾ? ಸೊ ಈ ಎರಡು ಮೆಥಡ್ಸನ್ನು ಏನಿದೆ ಅಲ್ಲ, ನಾನು ಇವತ್ತು ರೈಟಿಂಗ್ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಯು ಐ ಆಮ್ ಟೀಚಿಂಗ್ ಯುವರ್ ರೈಟಿಂಗ್ ಮೆಥಡ್. ಸೊ ಮಕ್ಕಳಿಗೆ ಯಾವ ರೀತಿ ಡಾಟ್ಸ್ ಹಾಕಿ ಕಲಿಸ್ಬೇಕನ್ನೋ ಮೆಥಡನ್ನು ನಾನು ನಿಮಗೆ ಇವಾಗ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಆರ್ ಯು ರೆಡಿ? ಎಸ್, ವೆರಿ ಗುಡ್. ಸೊ ಶಾಲ್ ವಿ ಸ್ಟಾರ್ಟ್? See, in our previous class, I taught you this I and J. Okay, are you seeing? Okay, now next is K and L. What is the word? Okay, here K for kangaroo they given. Okay, so K is also easy, but to draw a kite is very easy, isn't it? Okay, shall we start? How to write a K? Come, see here. Here this is a capital K. Okay, K for kite. We will take it as a kite. Okay, it will be easy to draw. Draw a picture. Now how to write K? So you are seeing here, ಇಲ್ಲಿ ನೋಡ್ತಿದ್ದೀರಾ, they have given a 4 line. ಸೊ 1 2 3 4 ಟೋಟಲಿ 4 ಲೈನ್ ಕೊಟ್ಟಿದ್ದಾರೆ. ಹೌದಾ? ಸೊ ಇದರಲ್ಲಿ ನಾವು ಓನ್ಲಿ ವಿ ಹ್ಯಾವ್ ಟು ಯೂಸ್ ದೀಸ್ ಅಪ್ಪರ್ 3 ಲೈನ್ಸ್. ಓಕೆ, ಸೊ ಇವು ಮೇಲ್ಗಡೆಯಿಂದ 3 ಲೈನ್ಸನ್ನು ಯೂಸ್ ಮಾಡ್ಕೋಬೇಕಾಯ್ತು. 1 2 3 ಡಿಸ್ಟೆಡ್. ಸೊ ಹೌ ಟು ರೈಟ್, ಹೆಂಗೆ ಬರೀಬೇಕ್ರಿ ಇದನ್ನು? ಸೊ ಫ್ರಮ್ ಅಪ್ಪರ್ ಲೈನ್ ಏನು ಮಾಡಬೇಕು, ಅಪ್ಪರ್ ಲೈನಿಂದ ಗೆರೆನ ತಗೊಂಡು ಮಿಡಲಲ್ಲಿ. ಓಕೆ, the second line you have to join, and next here second to third. Are you understanding? Yes. Now next straight line from first to second join ಮಾಡಿ, second to third ಗೆ ಅಂತ. ಸೊ ಇದನ್ನು ಡಾಟ್ ಮೆಥಡಲ್ಲಿ ಹೇಗೆ ಕಲಿಸೋದು? ಐ ಥಿಂಕ್ ಯು ಆರ್ ಥಿಂಕಿಂಗ್ ಹೌ ಟು ರೈಟ್ ಇನ್ ಅ ಡಾಟ್ ಮೆಥಡ್. ಈ ಥರ ಶೇಪ್ ಇದೆಯಲ್ಲ, ಮಕ್ಕಳಿಗೆ ಹೇಗೆ ಬರುತ್ತೆ ಬರೀಲಿಕ್ಕೆ? I know you are thinking, so that's why I am here to teach you. Okay, so just look here. So next is, you know, Theodore method. Okay, practicing method.
ಓಕೆ. ಸೊ ಈ ರೀತಿ ಹಾಕಿ ಒಂದು ಸ್ಟ್ರೈಟ್ ಲೈನ್, ಆಮೇಲೆ ಒಂದು ವಿ ಕ್ಯಾನ್ ಸೇ ಉಲ್ಟಾ ವಿ. ಓಕೆ, ಎಸ್, ಸ್ಟ್ರೈಟ್ ಲೈನ್, ಉಲ್ಟಾ ವಿ. ಓಕೆ, ಈ ರೀತಿ ತೀಡಿಸ್ತಾ ಹೋದರೆ ಸೊ ಬೇಗ ಕಲಿತಾರೆ, ನೋ ಪ್ರಾಬ್ಲಮ್. ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. 5 to 6 ಟೈಮ್, ಅಥವಾ ಜಾಸ್ತಿನೂ ಪ್ರಾಕ್ಟೀಸ್ ಆಗಲಿಲ್ವಾ, ಜಾಸ್ತಿ ಟೈಮ್ ಹಾಕಿ ಕಲಿಸಿ. ಓಕೆನಾ, ಟೀಚ್ ದೆಮ್ ಇನ್ ಮೋರ್ ಟೈಮ್ಸ್. ಅಥವಾ 1-2 ಟೈಮ್ಸ್ ಕಲಿಯೋ ಮಕ್ಕಳು ಇರ್ತಾರೆ. ಸೊ ಅವ್ರಿಗೇನು ಮಾಡಿ, ಸೊ ಬರೀ ತೋರಿಸಿದ್ರ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಡೇ ಅದನ್ನು ಮತ್ತೆ ನಾವು ರಿಪೀಟ್ ಮಾಡಿಸ್ಬೇಕಾಗತ್ತೆ. ಬರೀತಾರೋ ಇಲ್ವೋ, ಬಿಕಾಸ್ ಅ ಬೇಸಿಕ್ ಥಿಂಗ್ ಶುಡ್ ಬಿ ಏನಂತಾರೆ, ಪ್ರಿಂಟ್ ಆಗಿ ಕುಂತ್ಬಿಡ್ಬೇಕು. ಸೊ ಲೈಫ್ ಟೈಮ್ ಯೂಸ್ ಆಗುತ್ತೆ ರೀ. ಓಕೆ, ಇಟ್ ವಿಲ್ ಯೂಸ್ ಅವರ್ ಲೈಫ್ ಟೈಮ್. ಒಂದು ಸಾರಿ ಬೇಸಿಕ್ ಫೌಂಡೇಶನ್ ಕರೆಕ್ಟಾಗಿ ಕುಂತ್ರೆ ಲೈಫ್ ಟೈಮ್ ಯೂಸ್ ಆಗುತ್ತೆ. ಸೊ ಮಕ್ಕಳಿಗೆ ವಾಪಸ್ ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾವು ನೆಕ್ಸ್ಟ್ ಈಸ್ ಡ್ರಾಯಿಂಗ್. ಸೊ ವಾಟ್ ಐ wrote here? Kite. So how we have to draw the kite? So like this. Yes. Sing. This is a kite. Okay. This is a kite. Kite. Okay. See, kite. So now, this is a kite. Now, we will write a dot way. Okay, we will see now a dot way. How to write? How much dots we will take for the K? Okay, so see how you here there are 4 lines. Okay, you are observing here there are 4 lines. Okay, so 1, 2. So first line ಗೆ 1 dot ಹಾಕಬೇಕ್ರಿ, ಆಮೇಲೆ ಥರ್ಡ್ ಲೈನಿಗೆ 1 dot ಹಾಕಬೇಕು. ಇಸ್ ಇಟ್ ಇನಫ್? ನೋ. ಸೊ ಸೆಂಟ್ರಲ್ಲಿ 1 dot ಬರುತ್ತೆ. ಯಾಕಂತ ಐ ವಿಲ್ ಟೀಚ್ ಯು ಆಫ್ಟರ್ವರ್ಡ್ಸ್. ಓಕೆ, ಸೊ ಆಮೇಲೆ ಫಸ್ಟ್ ಲೈನಿಗೆ, ಆಮೇಲೆ ಥರ್ಡ್ ಲೈನಿಗೆ ಒಂದು. ಸೊ ದಿಸ್ ಈಸ್ ದ ಡಾಟ್ ಮೆಥಡ್ ಆಫ್ ಅ ಕೆ. ಸೊ ಹೌ ವಿ ಹ್ಯಾವ್ ಟು ರೈಟ್ ನಾವು? ಐ ಶೋ ಯು. ಸೊ ಜಸ್ಟ್ ಪುಟ್ ಅ ಸ್ಟ್ರೈಟ್ ಲೈನ್. ಸೊ ಮಿಡಲ್ ಡಾಟ್ ಏನು ಯೂಸ್ ಆಯಿತು ಅಂತ ಕೇಳ್ತಿದ್ದೀರಾ? ಸೊ ಹಿಯರ್. ಸೊ ಮಕ್ಕಳಿಗೆ ಜಾಯಿಂಟ್ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಟ್ರೈಟ್ ಲೈನ್ ಹಾಕಿದರೆ ಇಷ್ಟು ಡಾಟ್ ಇದೆ ಅಂದ್ಕೊಳ್ಳಿ, ಹೇಗೆ ಹಾಕ್ತಾರೆ ಹೇಳ್ರಿ? ಈ ರೀತಿ ಹಾಕ್ತಾರೆ. ಅಥವಾ ಫಾರ್ ಎಕ್ಸಾಂಪಲ್ ಈ ರೀತಿ ಹಾಕ್ತಾರೆ, ಹೌದಲ್ಲ? ಸೊ ಅದನ್ನೇ ನಾವು ಒಂದು ಮಿಡಲ್ ಡಾಟ್ ಹಾಕಿದರೆ ಸೊ ಸ್ವಲ್ಪ ಥಿಂಕ್ ಮಾಡ್ತಾರೆ, ಏನಪ್ಪ ಈ ಡಾಟ್ ಯಾಕೆ ಬಂತು, ಮಿಡಲ್ ಡಾಟ್ ಯಾಕೆ ಬಂತು? ಸೊ ಎಲ್ಲೋ ಇನ್ನೊಂದು ಎಕ್ಸ್ಟ್ರಾ ಲೈನ್ ಜಾಯಿಂಟ್ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಆಫ್ಟರ್ ಇಫ್ ವಿ ಟೀಚ್ ಹೇಳಿದ್ವಿ ಅಂದರೆ ಕ್ಲಾರಿಟಿ ಸಿಗುತ್ತೆ ಅವ್ರಿಗೆ. ಓಕೆ, ಸೊ ಇಲ್ಲಿಂದ ಈ ಡಾಟ್ ಮೆಥಡ್ ಮಿಡಲ್. ಓಕೆ, ಸೆಕೆಂಡ್ ಲೈನ್ಗೆ ಜಾಯಿನ್ ಮಾಡಬೇಕು. ಅಂಡರ್ಸ್ಟುಡ್? ಸೊ ಈ ಮಿಡಲ್ ಡಾಟಿಂದ ಮತ್ತು ಥರ್ಡ್ ಲೈನಿಗೆ. ಐ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಿದೆ ಅಲ್ರಿ ನಾನು ಹೇಳೋದು? ಸೊ ಫಸ್ಟ್ 3 dots. ಸೊ ಆಮೇಲೆ 2 dots. 3 dots, 2 dots. Okay, 3 dots, 2 dots. Understanding? A straight line. We have to join for a middle point. Okay, join first. Next from second to the third line. Okay, a straight line first to second line and second line to third line. This is the shape of writing K. ಇದು ಪ್ರಾಕ್ಟೀಸ್ ಆಯ್ತಪ್ಪ ಅಂದರೆ ಇಫ್ ಯು ಗೆಟ್ ಪ್ರಾಕ್ಟೀಸ್ಡ್. ಸೊ ಇದರದ್ದು ಬೇರೆ ಬೇರೆ ಸ್ಟೈಲ್ ಇರುತ್ತಲ್ರಿ, ಅವ್ರವ್ರದ್ದು ಓನ್ ಕ್ರಿಯೇಷನ್ ಇರುತ್ತೆ. ಸ್ಟೈಲಿಶ್ ಆಗಿ ಹ್ಯಾಂಡ್ ರೈಟಿಂಗ್ ಬರ್ತಿರ್ತಾರಲ್ಲ, ಸೊ ಮುಂದೆ ಅವ್ರೇನು ಕ್ಯಾರಿ ಅಪ್ ಮಾಡ್ಕೊತ ಹೋಗ್ತಾರೆ. ಸೊ ಫಸ್ಟ್ ಮೆಥಡ್ ಈಸ್ ಟು ಟೀಚ್. ಈ ರೀತಿ ನೀವು ಟೀಚ್ ಮಾಡಬಹುದು. ಓಕೆ, ಸೊ ಪೂರ್ತಿ ಡಾಟ್ ಹಾಕೋಣವಾ? ಐ ಥಿಂಕ್ ಇವತ್ತು ಬರೀ ಕೆ ಮಾತ್ರ ಆಗ್ಬೋದು ಅಂತ ಅನಿಸುತ್ತೆ. ನಾನು ಆ್ಯಕ್ಚುಲಿ ಕೆ ಮತ್ತು ಎಲ್ಲನ್ನು ಎರಡೂ ಟೀಚ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಮೇ ಬಿ ಕೆ ಒಂದೇ ಆಗಬಹುದು ಅಂತ ಅನಿಸುತ್ತೆ. ಇಟ್ ಈಸ್ ಟೇಕಿಂಗ್ ಮೋರ್ ಟೈಮ್. ಸೊ ಎಲ್ಲಿ ಮೆಥಡ್ ಕಲಿಸ್ಲಿಕ್ಕೆ ಹೋದರೆ ವಿಡಿಯೋ ದೊಡ್ಡದಾಗತ್ತೆ.
ಫೈನ್ ನೋಡೋಣ. ಓಕೆ, ಸೊ 3 dots 2 dots 3 dots 2 dots 3 dots 2 dots. ಓಕೆ ಫೈನ್. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಏನಪ್ಪ ಅಂದರೆ, ಸೊ ಇವಾಗ ನಾವು ಮಿಡಲಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಸೊ ಮಕ್ಕಳಿಗೆ ಎಷ್ಟು ಪ್ರಾಕ್ಟೀಸ್ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು. ಓಕೆ, ಎಷ್ಟು ನಾವು ಕಲಿಸಿರೋದು ಬಂದಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಸೊ ಅವರಿಗೆ A to K ಅಥವಾ A to J ಈ ರೀತಿಯನ್ನು ಅವರಿಗೆ ಡಾಟ್ಸನ್ನು ಓನ್ಲಿ ಡಾಟ್ಸ್ ಹಾಕಿ ಕೊಡಬೇಕು. ಓಕೆನಾ, ಡಾಟ್ಸ್ ಹಾಕಿ ಕೊಟ್ಟಾಗ ಸೊ ಅಲ್ಲಿ ನೋಡಬೇಕಾಗತ್ತೆ ಎಷ್ಟು ಬರಿಬಹುದು ಆ ಮಕ್ಕಳು. ಯಾವುದೋ ಒಂದು ಲೆಟ್ರಲ್ಲಿ ಸ್ಟ್ರಕ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಏನು ಮಾಡಬೇಕು, ಅಗೇನ್ ಯು ಹ್ಯಾವ್ ಟು ರಿಪೀಟ್ ದ್ಯಾಟ್, ಪ್ರಾಕ್ಟೀಸ್ ಮತ್ತೆ ಕೊಡಬೇಕಾಗತ್ತೆ. ಸೊ ಕೆಲವೊಂದು ಮಕ್ಕಳಿಗೆ ಎಷ್ಟು ಹೇಳಿದರೂ ಏನು ಬರ್ತಾನೆ ಇರಲ್ಲ ಅವರಿಗೆ ಬರೀಲಿಕ್ಕೆ. ಸೊ ಹಾಗಂತ ಒಂದೇ ಲೆಟ್ರಲ್ಲಿ ಕೂಡೋಕ್ಕಾಗಲ್ಲಲ್ಲ. ಒಂದೇ ಲೆಟ್ರನ್ನ ಎಷ್ಟು ದಿನ ಹೇಳ್ತೀರಾ? ಸೊ ಹಾಗೆ ಅಂಥವ್ರಿಗೆ ಏನು ಮಾಡಬೇಕಂದ್ರೆ, ಸೊ ಹಾಗೆ ಲೆಟರ್ಸನ್ನು ಕಲಿಸ್ತಾ ಹೋಗ್ಬೇಕು ಅವರಿಗೆ. ಬರಲಿಲ್ವಾ, ಸೊ ಆದರೂ ಕಲಿಸ್ತಾ ಹೋಗಬೇಕು. ಆದರೆ ಒಂದೇ ಲೆಟ್ರನ್ನೆಲ್ಲ ಮುಂದೆ ಅಂದರೆ ABCD. ಸೊ ಹಾಗೆ ಪ್ರಾಕ್ಟೀಸ್ ಕೊಡ್ತಾ ಹೋದಾಗ ಏನಾಗುತ್ತೆ, ಅವರಿಗೆ ಸ್ವಲ್ಪನಾದರೂ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅದು ಪ್ರಾಕ್ಟೀಸ್ ಆದಮೇಲೆ ಮುಂದೆ ಹೋಗ್ಬೇಕಂತ ಅಂದರೆ ಏನಾಗುತ್ತೆ ಹೇಳ್ರಿ, ಟೈಮ್ ಜಾಸ್ತಿ ತೊಗೊಳತ್ತೆ. ಓಕೆ, ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ you are seeing here K for kite. So dots method ಹೇಳಿದೆ. So how? First 3 dots. Okay, first we have to use the upper 3 lines. 1 2 3 dots ಹಾಕಬೇಕು. ಆಮೇಲೆ ನೆಕ್ಸ್ಟ್ ಏನಿದೆ 2 dots ಫಸ್ಟ್ ಲೈನ್ಗೆ, ಆಮೇಲೆ ಥರ್ಡ್ ಲೈನಿಗೆ ಹಾಕಬೇಕು. ಓಕೆ, ದಿಸ್ ಇಸ್ ದ ಮೆಥಡ್ ಆಫ್ ರೈಟಿಂಗ್ K. ಜಸ್ಟ್ ಗಿವ್ ದೆಮ್ ಅ ಪ್ರಾಕ್ಟೀಸ್. ಓಕೆ, ಸೊ ಅವ್ರಿಗೆ ಯಾವ ರೀತಿ ಪ್ರಾಕ್ಟೀಸ್ ಕೊಡಬೇಕಂದ್ರೆ, ಫಸ್ಟ್ ಡಾಟ್ಸನ್ನು ಹೇಳ್ಕೊಡ್ಬೇಕು ಅವ್ರಿಗೆ. ಡಾಟ್ಸ್ ಇಷ್ಟು ಡಾಟ್ ಬಂದರೆ, ಇಫ್ ಯು ಸಿ ದಿಸ್ ಟೈಪ್ ಆಫ್ ಡಾಟ್ಸ್, ಸೊ ಇದು ಆಲ್ಫಾಬೆಟ್ ಈ ರೀತಿ ಬರಿಬೇಕು. ಓಕೆ, ಫಿಕ್ಸ್ ಆಗಬೇಕು ಅವ್ರ ಮೈಂಡಲ್ಲಿ ಆ ರೀತಿ. ಅಂಡರ್ಸ್ಟುಡ್? ಓಕೆ, ಸೊ ಐ ಥಿಂಕ್ ಟುಡೇ K is enough. Okay, so in the next class I will teach you the writing method of L. Okay, also if I get a time I will teach you a reading method of M and N if I get a time. Okay, so today's work is only this much. K for kite. Okay, so previous videos ಬೇಕಾದ್ರೂ you have to subscribe me. So ಯಾರಾದರೂ ಹೊಸದಾಗಿ ನೋಡ್ತಿದ್ರೆ just subscribe me, so you will get my previous videos and shorts. Okay, and if it is helping you guys, please like and subscribe. Okay na? So because if you subscribe, you will get a notification of my videos. I'm making a video for you that will help, okay, to teach your children's. Okay, so I have seen a writing method is not available in the proper way, so I started. Thank you. Bye. See you in the next video. Okay, bye bye.